ಬೆಳಗಿನಿಂದ ಬ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಬೆಳಿಗ್ಗೆ ಉಂಟಲ್ಲ, ಮೂಡ್ ಆಫ್ ಆಯಿತು. ಬೆಳಿಗ್ಗೆ ಎದ್ದ ಕೂಡಲೇ ನನ್ನ ಕೈಯಲ್ಲಿ ಇಟ್ಸುಡಿ ಕೂಡ ಉಂಟು, ಅಲ್ಲಿ ನೋಡಿ ಕಸ ಎಲ್ಲ ಉಂಟು, ನೆಲ ಗುಡಿಸ್ತಾ ವ್ಲಾಗ್ ಮಾಡುವಂತೆ ನನಗೆ ಹಾಗೆ ಸಡನ್ನೇ ವ್ಲಾಗ್ ಮಾಡುವಂತ ಕ್ಯಾಮರಾ ತೆಗೆದು ಸ್ಟಾರ್ಟ್ ಮಾಡೋದು, ಮತ್ತೆ ಮಾಡುವಂತಂದರೆ ಆಗೋದಿಲ್ಲ. ಹಾಗಾಗಿ ವ್ಲಾಗ್ ಮಾಡ್ತಾ ಇದ್ದೇನೆ. ಬೆಳಗಿನ ನ್ಯೂಸ್ ಏನಂತ ಹೇಳಿದರೆ, ಕಾಸರಗೋಡ್ನಲ್ಲಿ ಒಬ್ಬಳು ಇನ್ಸ್ಟಾಗ್ರಾಮಲ್ಲೆಲ್ಲ ಸ್ವಲ್ಪ ಫೇಮಸ್ ಆದೊಂದು ಹುಡುಗಿದ್ದಾಳೆ, ಚಿನ್ನು ಪಾಪು ಅಂತ. ಅವಳ ಇನ್ಸ್ಟಾಗ್ರಾಮ್ ಐಡಿ ಕಾಸರಗೋಡಿನವರಿಗೆ ಹೆಚ್ಚಿನವರಿಗೆ ಗೊತ್ತಿರ್ಬೋದು. ನಾನು ಕೂಡ ಅವಳ ವೀಡಿಯೋಸ್ ಎಲ್ಲ ನೋಡ್ತಾ ಇದ್ದೆ. ಯಾಕೆಂತ ಹೇಳಿದರೆ, ಕಾಸರಗೋಡಿನವರು ಅಂತ ಹೇಳುವಾಗ, ನಮ್ಮ ಊರಿನವರು ಅಂತ ಹೇಳುವಾಗ ತುಂಬ ಖುಷಿ. ಮತ್ತು ನಮ್ಮ ಊರಿನ ಅದೆಲ್ಲ ವೀಡಿಯೋಸ್ ಎಲ್ಲ ಮಾಡ್ತಾ ಇದ್ದು, ಹಾಗಾಗಿ ನಾನು ಫಾಲೋ ಮಾಡ್ತಾ ಇದ್ದೆ ಅವಳನ್ನು. ಇವತ್ತು ಬೆಳಿಗ್ಗೆ ಯೂಟ್ಯೂಬಲ್ಲಿ ತುಂಬ ನ್ಯೂಸ್ ಕಾಣಿಸ್ತಾ ಉಂಟು, ಅವಳು ಸುಯಿಸೈಡ್ ಮಾಡಿದ್ದಾಳೆ ಅಂತ. ತುಂಬ ಹೇಳಿದರೆ ತುಂಬ ಶಾಕ್ ಆಯಿತು. ಹಾಗೆ ಏನೋ ಒಂಥರ ಅಪ್ಸೆಟ್ ಆಯಿತು ಇವತ್ತು ಬೆಳಿಗ್ಗೆನಿಂದ ನನಗೆ. ಫುಲ್ ಮೂಡ್ ಆಫ್, ಕೆಲಸ ಮಾಡಲಿಕ್ಕೆ ಕೂಡ ಇಂಟ್ರೆಸ್ಟ್ ಇಲ್ಲ. ಕ್ಯಾಮರಾ ಇಲ್ಲಿಡ್ತೇನೆ ನಾನು. ಸುಯಿಸೈಡ್ ಮಾಡಿದ ರೀಸನ್ ಫ್ಯಾಮಿಲಿ ಪ್ರಾಬ್ಲಮ್ ಅಂತ ಹೇಳ್ತಾರೆ. ಅವಳು 1 ತಿಂಗಳ ಹಿಂದೆ ಏನು ಡಿವೋರ್ಸ್ ಆಗಿದ್ಲಂತೆ. ಗಂಡನ ಜೊತೆಗೆ ಒಳ್ಳೆ ರೀತಿಯಲ್ಲಿ ವೀಡಿಯೋಸ್ ಮಾಡ್ತಾ ಇದ್ಲು. ನಾನು ಈ ಥರ ನನಗೆ ಡಿವೋರ್ಸ್ ಆದದ್ದು ಕೂಡ ಗೊತ್ತಿಲ್ಲ, ಇವತ್ತು ನ್ಯೂಸ್ ನೋಡುವಾಗ ಗೊತ್ತದ್ದು. ಡಿವೋರ್ಸ್ ಆಗಿ 1 ತಿಂಗಳಾಗಿದೆ. 1 ತಿಂಗಳು ಆಯ್ತಲ್ವಾ. ಇವಾಗ 1 ತಿಂಗಳಿಂದ ಬೇರೆ ಯಾರೋ ಬಾಯ್ ಫ್ರೆಂಡಿನ ಜೊತೆಗೆ ಇದ್ಲು ಅಂತ ನ್ಯೂಸಲ್ಲಿ ಇತ್ತು, ನನಗೆ ಗೊತ್ತಿಲ್ಲ, ನ್ಯೂಸಲ್ಲಿ ನಾನು ನೋಡಿದ್ದೆ. ಹಾಗೆ ಸುಯಿಸೈಡಿಗೆ ರೀಸನ್ ಗೊತ್ತಿಲ್ಲ ಕರೆಕ್ಟ್ ಏನು ಅಂತ. ಆದರೂ ಕೂಡ ತುಂಬ ಬೇಸರ ಆಯಿತು ನನಗೆ. ತುಂಬ ಸ್ಮಾರ್ಟ್ ಇದ್ಲು, ತುಂಬ ಸ್ಮಾರ್ಟ್ ಹುಡುಗಿ ಅವಳು. ಹಾಗೆ ಒಂಥರ ಬೇಸರ ಆಯಿತು ನನಗೆ, ಇದು ಯಾಕೆ ಆ ಥರ ಮಾಡಿದ್ಲು ಅಂತ. ಒಂದು ಮಗು ಕೂಡ ಇದೆ ಪಾಪ, ಚಿಕ್ಕದು ಹೇಳಿದ್ರೆ ಒಂದು 4 ವರ್ಷ ಆಗಿರ್ಬೋದು. ಮುದ್ದಾಗಿದೆ ಮಗು. ಆ ಮಗುವನ್ನು ಬಿಟ್ಟು ಯಾವ ಥರ ಸುಯಿಸೈಡ್ ಮಾಡಲಿಕ್ಕೆ ಮನಸ್ಸು ಬಂದು. ಪ್ರತಿಯೊಂದು ಮನೆಯಲ್ಲಿ ಸಹ ಫ್ಯಾಮಿಲಿ ಪ್ರಾಬ್ಲಮ್ಸ್ ಇದ್ದೇ ಇರ್ತದಲ್ಲ. ಫ್ಯಾಮಿಲಿ ಪ್ರಾಬ್ಲಮ್ ಇರೋದವ್ರು ಯಾರಲ್ವಾ, ಎಲ್ಲರಿಗೆ ಕೂಡ ಏನಾದರೂ ಒಂದು ಪ್ರಾಬ್ಲಮ್ ಇರ್ತದೆ. ಕೆಲವರಿಗೆ ಫಿನಾನ್ಷಿಯಲ್ ಪ್ರಾಬ್ಲಮ್ ಇರ್ಬೋದು, ಕೆಲವರಿಗೆ ಬೇರೆ ಏನಾದರೂ ಇರ್ಬೋದಲ್ವಾ. ಆದರೂ ಕೂಡ ಸಡನ್ನಾಗಿ ಆ ಥರ ಡಿಸಿಷನ್ ತೆಗೆಯೋದು ರಾಂಗ್ ಅಲ್ವಾ. ಆ ಒಂದು ಟೈಮಲ್ಲಿ ಹಾಗೆ ಅನಿಸ್ತದೆ ಅಲ್ವ, ಸುಯಿಸೈಡ್ ಮಾಡುವ, ಯಾವುದು ಕೂಡ ಬೇಡ, ಲೈಫು ಬೇಡ ಅಂತ ಎಷ್ಟೋ ಜನರಿಗೆ ಕೂಡ ಅನಿಸ್ತದೆ. ಆದರೆ ಮಕ್ಕಳ ಬಗ್ಗೆ ಆಲೋಚನೆ ಮಾಡಬೇಕಲ್ವ. ಮಕ್ಕಳ ಭವಿಷ್ಯ ಹೇಗಿರ್ಬೋದು ಅಂತ. ತಾಯಿ ಇಲ್ಲದಿದ್ದರೆ ಮಕ್ಕಳ ಭವಿಷ್ಯ ಮತ್ತಷ್ಟೇ, ಅದು ಹೇಳಿ ಪ್ರಯೋಜನ ಇಲ್ಲ. ಮತ್ತು ಮಕ್ಕಳಿಗೋಸ್ಕರ ಆದರೂ ಕೆಲವೊಂದು ನಾವು ಸ್ಯಾಕ್ರಿಫೈಸ್ ಮಾಡಬೇಕಾಗ್ತದೆ ಲೈಫಲ್ಲಿ. ನೆಲ ಗುಡಿಸ್ತಾ ವೀಡಿಯೋ ಮಾಡುವಾಗ ಗುಡಿಸಿದ್ದು ಕೂಡ ಸರಿ ಆಗೋದಿಲ್ಲ, ನೀಟ್ ಆಗೋದಿಲ್ಲ, ವ್ಲಾಗ್ ಕೂಡ ಕರೆಕ್ಟ್ ಆಗೋದಿಲ್ಲ. ಹಾಗೆ ನಾನು ಮಾತಾಡಿ ವ್ಲಾಗ್ ಏನು ನೆಲ ಗುಡಿಸಿ ಆಗಿದೆ, ಸ್ವಲ್ಪ ಇನ್ನು ಕಿಚನಿಗೆ ಸ್ವಲ್ಪ ಬಾಕಿ ಉಂಟು. ಇದು ಅದೇ ಅದು ನ್ಯೂಸ್ ನೋಡಿ ಉಂಟಲ್ಲ, ನನಗೆ ನಾನು ಲಾಸ್ಟ್ ವ್ಲಾಗಲ್ಲಿ ಕೂಡ ಒಮ್ಮೆ ಹೇಳಿದ್ದೇನೆ, ಅಂಥದ್ದೆಲ್ಲ ನ್ಯೂಸ್ ಕೇಳಿದ ನಂತರ ಮತ್ತೆ ಮೈಂಡಲ್ಲಿ ಅದೇ ಇರ್ತದೆ, ಯಾಕಾಗಿರ್ಬೋದು ಹಾಗೆ ಮಾಡಿದ್ದು, ಯಾಕಾಗಿರ್ಬೋದು ಹಾಗೆ ಮಾಡಿದ್ದು ಅಂತ ತಲೆಯಲ್ಲಿ ಓಡ್ತಾ ಇದೆ. ಯಾಕೆಂತ ಹೇಳಿದ್ರೆ ನಾನು ಅವಳನ್ನು ಡೈರೆಕ್ಟಾಗಿ ಕೂಡ ಮೀಟ್ ಮಾಡಿದ್ದೇನೆ. ಕಾಸರಗೋಡಿಗೆ ವಿಷುವಿನ ಟೈಮಲ್ಲಿ ಹೋಗುವಾಗ ಬೀಚಲ್ಲಿ ಸಿಕ್ಕಿದ್ದು, ದೂರದಿಂದ ಹಾಯ್ ಮಾಡಿದ್ದಾಳೆ ಖುಷಿಗೆ. ಎಲ್ಲಿಯೋ ಖುಷಿಯ ವೀಡಿಯೋಸ್ ನೋಡಿರ್ಬೋದು ಅವಳು, ಇಲ್ಲದಿದ್ದರೆ ನಮ್ಮ ಪರಿಚಯ ಹೇಗಿರೋದಲ್ವಾ. ಕಾಸರಗೋಡಿನವರು ಅಂತ ಹೇಳುವಾಗ ಎಲ್ಲರಿಗೂ ಕೂಡ ಎಲ್ಲರ ಪರಿಚಯ ಇರೋದಿಲ್ಲ. ನನಗೆ ಇನ್ಸ್ಟಾದಲ್ಲಿ ನೋಡಿ ಅವಳೊಂದು ಪರಿಚಯ. ಹಾಗೆ ಅವಳು ಅವತ್ತು ಹಾಯ್ ಮಾಡಿದ್ಲು, ಮಾತಾಡಲಿಕ್ಕಾಗಲಿಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಇತ್ತು. ಹಾಗೆ ತುಂಬ ಒಂಥರ ಬೇಸರ ಆಯಿತು. ನಾವು ಡೈಲಿ ಒಬ್ಬರ ವೀಡಿಯೋ ನೋಡುವಾಗ, ಅವ್ರು ಇಲ್ಲಂದು ಹೇಳುವಾಗ ತುಂಬ ಒಂಥರ ಮಿಸ್ ಆಗ್ತದೆ. ಒಂಥರ ಕಾಸರಗೋಡಿನ ಹೆಚ್ಚಿನ ನ್ಯೂಸ್ ಉಂಟಲ್ಲ, ಕಾಸರಗೋಡಲ್ಲಿ ಇಂದ ಶಾಪ್ ಎಲ್ಲ ಓಪನ್ ಆಗೋದು ಅಂತ ಜಾಸ್ತಿಯಾಗಿ ಅವಳ ವೀಡಿಯೋಸ್ ನೋಡುವಾಗ ನನಗೆ ಗೊತ್ತಾಗ್ತಾ ಇದೆ. ಯಾಕೆಂತ ಹೇಳಿದರೆ ಅವಳು ಪ್ರಮೋಷನ್ ವೀಡಿಯೋ ಜಾಸ್ತಿ ಮಾಡ್ತಾ ಇದ್ಲು. ಕಾಸರಗೋಡಿನ ಏನಾದರೂ ಹೊಸ್ತು ಏನಾದರೂ ಸ್ಟಾರ್ಟ್ ಆದರೆ ಅಲ್ಲಿಯ ಪ್ರಮೋಷನ್ ವೀಡಿಯೋ ಮಾಡ್ತಾ ಇದ್ಲು. ಹಾಗಾಗಿ ಫಾಲೋ ಮಾಡ್ತಾ ಇದೆ. ತುಂಬ ಒಂಥರ ಅಪ್ಸೆಟ್ ಆಗಿ ಹೋಯಿತು. ಏನು ಮಾಡೋದಲ್ವಾ. ಕೆಲವರಿಗೆ ಆ ಒಂದು ಟೈಮಲ್ಲಿ ಸಡನ್ನಾಗಿ ಕೆಲವರಿಗೆ ಸಿಟ್ಟು ಬರುವಾಗ ಉಂಟಲ್ವಾ, ಟಕ್ ಅಂತ ಹೋಗಿ ತೀರ್ಮಾನ ತೆಗೆದು ಬಿಡ್ತಾರೆ. ಅದು ತಪ್ಪ ಸರಿ ಅಂತ ಅದರ ಬಗ್ಗೆ ಆಲೋಚನೆ ಮಾಡಲಿಕ್ಕೆ ಹೋಗೋದಿಲ್ಲ. ಆ ಒಂದು ಟೈಮಲ್ಲಿ ಹಾಗೆ ಅನಿಸ್ತದೆ ಅಲ್ವಾ, ಅದು ಸಹಜ. ಆದರೂ ಕೂಡ ಮಗುವಿನ ಬಗ್ಗೆ ಆಲೋಚನೆ ಮಾಡುವಾಗ, ಮಗು ಅಲ್ಲ ಅವಳ ಬಗ್ಗೆ ಕೂಡ ಇನ್ನೂ ಕೂಡ ಸಾಕಷ್ಟು ಲೈಫ್ ಇತ್ತು. 24 ವರ್ಷ ಆದದಷ್ಟೇ ಅವಳಿಗೆ. ಲವ್ ಮ್ಯಾರೇಜ್ ಆದಲು, ಡಿವೋರ್ಸ್ ಆದಲು, ತೊಂದರೆ ಇಲ್ಲ, ಡಿವೋರ್ಸ್ ಆಯಿತು. ಕೆಲವರಿಗೆ ಸರಿ ಹೋಗ್ಲಿಕ್ಕೆ ಆಗೋದಿಲ್ಲ, ಡಿವೋರ್ಸ್ ಆಯಿತು, ಮಗುವಿನ ಜೊತೆಗೆ ಖುಷಿಯಾಗಿರ್ಬೋದಿತ್ತು. ಏನು ಮಾಡೋದಲ್ವಾ. ನೆಲೆಲ್ಲ ಗುಡಿಸಿ ಹೊರಗಡೆ ಬಂದೆ ನಾನು. ಹಾಗೆ ಇದರ ಬಗ್ಗೆ ಜಾಸ್ತಿ ಏನು ಮಾತಾಡಲಿಕ್ಕಿಲ್ಲ, ಎಂತ ಮಾತಾಡೋದಲ್ವಾ. ಹೋದವರು ಹೋದರು. ಆದರೆ ಏನಾದರೂ ಒಂದು ತೀರ್ಮಾನ ತೆಗೆಯುವಾಗ 1000 ಸಲ ಆಲೋಚನೆ ಮಾಡಬೇಕಲ್ವ. ನಮ್ಮನ್ನು ನಂಬಿ ಕೆಲವರು ಇರ್ತಾರಲ್ವ, ಅವರ ಬಗ್ಗೆ ಆದರೂ ಆಲೋಚನೆ ಮಾಡಬೇಕಾಗ್ತದಲ್ವ.
ನಾನು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಇದೆ ಮಕ್ಕಳದು, ನಿನ್ನೆ ನಾನು ಸ್ವಲ್ಪ ವೀಡಿಯೋಸ್ ಮಾಡಿದ್ದೆ, ಅದರ ಕ್ಲಿಪ್ಪಿಂಗ್ಸ್ ಇದರಲ್ಲಿ ಆ್ಯಡ್ ಮಾಡ್ತಾ ಇದ್ದೇನೆ. ಇವತ್ತಿನ ವ್ಲಾಗ್ ಎಂಡ್ ಮಾಡ್ತಾ ಇದ್ದೇನೆ, ಅದನ್ನು ನೀವು ಕೂಡ ನೋಡಿ. ಹಾಗೆ ನಾಳೆ ಆದರೆ ಒಂದು ವ್ಲಾಗ್ ಹಾಕ್ತೇನೆ. ಓಕೆ. ಖುಷಿ ಇಲ್ಲಿ ಅಂಗಳ ಗುಡಿಸ್ತಾ ಇದ್ದಾಳೆ. ಖುಷಿಗೆ ಅಂಗಳ ಗುಡಿಸ್ಲಿಕ್ಕೆ ಗೊತ್ತಿಲ್ಲಂತೆ. ಅದು ಕೇಳಿದರೆ ಗುಡಿಸಿದ್ರೆ ಗೊತ್ತಾಗ್ತದೆ, ಗುಡಿಸದಿದ್ರೆ ಗೊತ್ತಾಗೋದು ಹೇಗೆ? ನಾನು ಗುಡಿಸಿದ್ರೆ ಕಸ ಮಾಡಲಿಕ್ಕೆ ಗೊತ್ತಾಗ್ತದೆ ಅವರಿಗೆ ಅಲ್ವಾ? ಇವತ್ತು ಗುಡಿಸವ ಗೊತ್ತಾಗ್ತದೆ. ಇನ್ನು ಏಪ್ರಿಲ್ ಮೇಯಲ್ಲಿ ಇದೇ ಥರ ಒಂದೊಂದು ಕೆಲಸ ಮಾಡಬೇಕು ಖುಷಿ. ಏಪ್ರಿಲಲ್ಲಿ ನೀನು ಅಂಗಳ ಗುಡಿಸ್ಲಿಕ್ಕೆ ನೀನು ಮಾಡಬೇಕು, ಮತ್ತೆ ರಜೆಯಲ್ಲಿ ಬೋರ್ ಆಗ್ತದಲ್ವಾ? ಇಲ್ಲ, ನೀನು ಅಂಗಳವೇ ಗುಡಿಸ್ಬೇಕು. ಬೇಗ ಅಡ್ಪು, ಬೇಗ ಬಾಲೆ ಹಾಂ, ಆಜನೇ ಕ್ಲಾಸ್ ಆಗ್ತದ. ಅವು ದಡ್ಡಿ ಈ ದಡ್ಡಿ ಆಗ್ತದ, ಈ ದಡ್ಡಿಯಾ ಈಗ ಮಗಳ ಅಡಿಪುಣದಲೆ ಅನ್ನೊಂದು ಈ ಅರ್ಥ. ಸಮಿತಿನೊಂದು ವಾಚ್ ಪಾರ್ಸಲ್ ಬರ್ತಾ ಉಂಟು. ಸಮಿತಿಗೆ ಖುಷಿ ತಡಿಲಿಕ್ಕೆ ಆಗೋದಿಲ್ಲ. ಒಳ್ಳೆಯ ತುಕ ತುಪ್ಪಲ್ಲ ವಾಚ್ ತುಕ ಒಂದು ಒಂಜಿ ಹೊರಟು ಪೋಪುನ ಅವನು ಆತ ಅವನ ಹತ್ರ. ಅವನಿಗೆ ಒಂದೇ ವಾರಕ್ಕೆ ವಾಚ್ ಎಲ್ಲ ಎಷ್ಟು ವಾಚ್ ತುಕ ಲೈಕ್ మళ్ళా నంజేలే ಎರಡು ಇಂಚಿನ ವಾಚ್ ಇತ್ತು 2 ವರ್ಷ ಇತ್ತು ಅವೆಲ್ಲ ಬೆನಾಲ್ ಮಲ್ಲಿ ಜ್ಞಾನದಾದ್ಮಲ್ಲಿ ಎಲ್ಲ ವಾಚ್ ಅವನೇ ಹಾಳು ಮಾಡೋದು. ಅವಳಿಗೆ ತೆಗೆದ್ರೆ ಸಹ ಅವನೇ ಹಾಳು ಮಾಡೋದು, ಅವನದು ಸಹ ಅವನೇ ಹಾಳು ಮಾಡೋದು. ಇನ್ನು ಇದೆಷ್ಟು ಸಮಯಕ್ಕೆ ಅಂತ ಗೊತ್ತಿಲ್ಲ ನನಗೆ. ಇನ್ನು ಇದು ಬೆಳಗ್ಗೆ ಹಾಕಿದ್ದು ನೈಟ್ವರೆಗೆ ಮಲಗುವವರೆಗೆ ಕೈಯಲ್ಲಿ ಇರ್ತದೆ. ಒಂದು ಹಾಳಾಗದೆ ಅವನಿಗೆ ಸಮಾಧಾನ ಇಲ್ಲ ಅಲ್ಲ. ಸಮಿತೆ ಮಾಡೋದು ನೋಡು ಮಂಗನಾಗಿ.